ಡೋಂಟ್ ವೇಸ್ಟ್ ಟೈಮ್. ಮತ್ತೊಂದು ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದಾಗ ನಾವು ಅಲ್ಲಿ ಅದು ವರ್ಕ್ ಮಾಡ್ತೀವಿ, ಇಲ್ಲಿ ಅದು ವರ್ಕ್ ಮಾಡ್ತೀವಿ ಅಂತ ತುಂಬ ಕಾಮೆಂಟ್ ಇದೆ. ಇಲ್ಲೊಂದು ಸಣ್ಣ ಚಾರ್ಟ್ ಹಾಕ್ಕೊಂಡಿದ್ದೀನಿ, ನನ್ನ ಕಥೆನ ಹಾಕ್ಕೊಂಡಿದ್ದೀನಿ. 8 ಗಂಟೆ ನಿದ್ದೆ ಮಾಡಬೇಕು ಅಂತ ಸಾಮಾನ್ಯ ಅಲೋಪತಿ ಹೇಳುತ್ತೆ. ಯೋಗದಲ್ಲಿ ಹಾಗೇನು ಹೇಳಿಲ್ಲ, ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟು ನಿದ್ದೆ ಮಾಡು ಅಂತ ಹೇಳುತ್ತೆ ಯೋಗ ಆಯುರ್ವೇದ. ಬಟ್ ಅಲೋಪತಿ ಎಲ್ಲ ಹೇಳೋದು 8 ಗಂಟೆ, 7ರಿಂದ 8 ಗಂಟೆ ಒಳ್ಳೆ ನಿದ್ದೆ ಮಾಡು ಅಂತ. 8 ಗಂಟೆ ನಿದ್ದೆ ಕಳಿತೀವಿ. 4 ಅವರ್ಸ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದರೆ ಸ್ನಾನ, ಬಟ್ಟೆ ಹಾಕ್ಕೊಳ್ಳೋದು, ತಿನ್ನೋದು, ಮಾಡೋದು, ನಮ್ಮ ಕಾರ್ಯಗಳು ಮಾಡ್ಕೊಳ್ಳೋಕೆ 4 ಗಂಟೆ ಬೇಕೇ ಬೇಕು. ಟ್ರಾವೆಲ್ ಅಂದರೆ ಹಳ್ಳಿಯಿಂದ ಎಲ್ಲೋ ಸ್ಕೂಲ್ಗೆ ಹೋಗಿ ಬರಬೇಕು, ಎಲ್ಲೋ ಕೋಚಿಂಗ್ ಹೋಗಿ ಬರಬೇಕು, ಇನ್ನು ಎಲ್ಲೋ ಹೋಗಬೇಕು ಅಂದರೂ 2 ಅವರ್ ಟ್ರಾವೆಲ್ಗೆ ಬೇಕು. ಸರ್ ಮನೆ ಹತ್ರ ಇದೆ ಅಂದರೂ ನಡ್ಕೊಂಡು ಹೋಗಿ ಬರ್ತಾ ಇದ್ದೀರಲ್ಲ, ದಟ್ ಈಸ್ ಆಲ್ಸೋ ನೀವು ವಾಕಲ್ಲಿ ಹೋಗಿ ಬಂದರೂ ಅದು ಹೋಗಿ ಬರೋ ಟ್ರಾವೆಲಿಂಗ್ ಥರನೇ ಕನ್ಸಿಡರ್ ಮಾಡಿದ್ರೆ ಒಂದು 2 ಗಂಟೆ ನಿಮಗೆ ಗೊತ್ತಿಲ್ಲದಂಗೆ ಟ್ರಾವೆಲ್ ಖರ್ಚಾಗತ್ತೆ. 1 ಅವರ್ ಫಾರ್ ಎಂಟರ್ಟೈನ್ಮೆಂಟ್. ಇದು ಹಳೆ ಕಾಲದಿಂದನೇ ಇತ್ತು. ಹಳ್ಳಿಗಳಲ್ಲಿ ರಾತ್ರಿ ನಾಟಕಗಳು, ಭಜನೆಗಳು, ಅದು ಇದು ಮಾಡ್ತಾಯಿದ್ರು, ದಟ್ಸ್ ಎಂಟರ್ಟೈನ್ಮೆಂಟ್. ಬಟ್ ಇವತ್ತೇನಾಗಿದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗಿದೆ. ದಿಸ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. 1 ಅವರ್ ಫಾರ್ ಫಿಟ್ನೆಸ್. ಸರ್ 1 ಅವರ್ ಫಿಟ್ನೆಸ್ಸಿಗೆ ಹೆಂಗೆ ಕೊಡೋದು? ಇಲ್ಲಿ ಭಾಳ ಒಂದು ಮಾತು ತಿಳ್ಕೊಳ್ಳಿ ನೀವು. ಇಲ್ಲಿ ದೇಹ ಏನು ಹೇಳುತ್ತೆ ಅಂತ ಅಂದರೆ, ನೀನು ನನಗೋಸ್ಕರ 1 ಗಂಟೆ ಕೊಟ್ಟರೆ ಇನ್ನು ಉಳಿದ 23 ಗಂಟೆ ನಾನು ನಿನಗೋಸ್ಕರ ದುಡಿತೀನಿ ಅಂತ ಹೇಳುತ್ತೆ. ಅವಾಗ ಅಂದ್ಕೂಡಲೇ ನಿಮಗನ್ಸುತ್ತೆ, ಸರ್ 23 ಗಂಟೆ ಯಾಕೆ ದುಡಿಬೇಕು ಅಂತ. ಬಾಡಿ ಇದೆಯಲ್ಲ, ಅದು 23 ಗಂಟೆ ದುಡಿಲೇಬೇಕು. ನೀವು ಮಲಗಿದ್ದೀರಿ ಅಂದ್ಕೂಡಲೇ ನಿಮಗೆ ನಿದ್ದೆ, ಬ್ರೈನ್ ವೇವ್ಸ್ಗೆ ನಿದ್ದೆ ಇರುತ್ತೆ. ಬಾಡಿಯ ಆರ್ಗ್ಯಾನ್ಗಳು, ಹಾರ್ಟ್ ಬೀಟ್ ನಿಲ್ಲಂಗಿಲ್ಲ, ಲಂಗ್ಸ್ ನಿಲ್ಲಂಗಿಲ್ಲ, ಅವೆಲ್ಲ ಸ್ವಯಂಚಾಲಿತವಾಗಿ ಕೆಲಸ ಮಾಡಲೇಬೇಕು. 24 ಅವರ್ ಕೆಲಸ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಾವು ಚೆನ್ನಾಗಿರ್ತೀವಿ. ತುಂಬ ಜನ ಮಲ್ಕೊಂಡಿದ್ದಾಗ ಎದ್ದೇಳೋದೇ ಇಲ್ಲ. ಯಾಕೆ ಅಂತ ಅಂದರೆ ಅವರು ದೇಹಕ್ಕೆ 1 ಗಂಟೆ ಕೊಟ್ಟಿಲ್ಲ. 1 ಗಂಟೆ ಕೊಡದೇ ಇರೋದ್ರಿಂದ ಆ 24 ಗಂಟೆ ಕೆಲಸ ಮಾಡಲು ಸಾಧ್ಯವಾಗದ ದೇಹ ಅವನು ಪರ್ಮನೆಂಟಾಗಿ ಮಲಗಿಸ್ಬಿಟ್ಟಿದೆ. ದಟ್ಸ್ ವೈ 1 ಅವರ್ ಫಾರ್ ಫಿಟ್ನೆಸ್ ಇತ್ತು ಅಂದರೆ ಇನ್ನು ಉಳಿದ 24 ಗಂಟೆ ನಿಮ್ಮನ್ನು ತುಂಬ ಆ್ಯಕ್ಟಿವ್ ಆಗಿಡುತ್ತದು. 8 ಅವರ್ಸ್ ವರ್ಕ್. ಇದು ಗ್ರೀನಲ್ಲಿ ಯಾಕೆ ಹಾಕಿದ್ದೀನಿ ಅಂತಂದರೆ ಇಲ್ಲಿ ಇರೋದೇ ಅಷ್ಟು ಟೈಮ್ ನಮಗೆ. 8, 4, 12, 2, 14, 2, 16, 8, 24 ಮುಗ್ದೋಯ್ತು. 8 ಅವರ್ ಕೆಲಸ ಮಾಡದೇ ಇದ್ದರೆ ನೀವು ರಿಚ್ನೆಸ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಇವತ್ತಿನ ಜಗತ್ತಲ್ಲಿ ನೀವೇನೇ ಗೆಲ್ಲಬೇಕು ಅಂತಂದರೆ ದಿನಕ್ಕೆ 8 ಗಂಟೆ ಕೆಲಸ ಮಾಡಲೇಬೇಕು. ಇಲ್ಲ ಸರ್ ನಾನು 3-4 ಗಂಟೆ ಕೆಲಸ ಮಾಡ್ತಿದ್ರೆ ಆರ್ಡಿನರಿ ಪೀಪಲ್ಲಾಗಿ ಲೈಫ್ ಎಂಡ್ ಆಗುತ್ತೆ. ನಾವು ಆರ್ಡಿನರಿ ಪೀಪಲ್ಲಾಗಿ ಲೈಫ್ ಎಂಡ್ ಆಗೋ ರಿಲೇಟೆಡ್ ಆಗಿ ಬೂಟ್ ಕ್ಯಾಂಪ್ ಮಾಡ್ತಾನೆ ಇಲ್ಲ. ವಿ ವಾಂಟ್ ಟು ಕ್ರಿಯೇಟ್ ಎಕ್ಸ್ಟ್ರಾರ್ಡಿನರಿ ಯೂತ್ಸ್ ಇನ್ ಕರ್ನಾಟಕ. ದಟ್ಸ್ ವೈ 8 ಗಂಟೆ ಕೆಲಸ ಮಾಡುವ ಬದ್ಧತೆ ಇವತ್ತಿಂದನೇ ಅಳವಡಿಸ್ಕೊಳ್ರಿ. ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ನಿಮಗೆಲ್ಲ ಹಾಕಿದ್ದೀವಿ, ನಾವು ನಿದ್ದೆನೂ ಹಾಕಿದ್ದೀವಿ, ಎಂಟರ್ಟೈನ್ಮೆಂಟ್ ಹಾಕಿದ್ದೀವಿ, ಎವ್ರಿಥಿಂಗ್ ಹಿಯರ್. ನಿಮ್ಮ ಟ್ರಾವೆಲಲ್ಲಿ ಟೈಮ್ ಉಳಿತು ಅಂದರೆ ಬೇಕಾದ್ರೆ ಅಲ್ಲೊಂಚೂರು ಫೇಸ್ಬುಕ್ಕು, ವಾಟ್ಸಪ್ಪು ನೋಡ್ಕೊಳ್ರಿ, ನೋ ಇಶ್ಯೂಸ್. ಮುಗಿದೋಯ್ತು. 8 ಗಂಟೆ ವರ್ಕ್ ಮಾಡಲೇಬೇಕು. ಆದರೆ ಮುಗಿಲಿಲ್ಲ. ಹಿಯರ್ ಮಿಸ್ಡ್ ಲಾಟ್. ತುಂಬ ಮಿಸ್ ಆಗ್ತಾಯಿದೆ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ, ಸ್ನೇಹಿತರ ಜೊತೆ ಮಾತಾಡೋಕ್ಕೆ, ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ಯಾವುದು ಟೈಮ್ ಹಾಕ್ಕೊಂಡೇ ಇಲ್ಲ ನಾನು. ಸಿಕ್ಕಾಪಟ್ಟೆ ಮಿಸ್ ಆಗ್ತಾಯಿದೆ. ಹಾಗಾದ್ರೆ ಅವನ್ನೆಲ್ಲ ತರಬೇಕು ಅಂತಂದರೆ ಇಲ್ಲಿ ಕೆಲವನ್ನ ಕಡಿಮೆ ಮಾಡಬೇಕು. ವರ್ಕನ್ನು ಕಡಿಮೆ ಮಾಡಿದೆ ಅಂದರೆ ನೀವು ಸಕ್ಸಸ್ ಆಗಲ್ಲ. ದಟ್ಸ್ ವೈ 8 ಅವರ್ ವರ್ಕನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮಾಡೋದೆಲ್ಲ ನಾವು ದೊಡ್ಡ ವರ್ಕ್ ಅಂದ್ಕೋತೀವಿ. 10 ಗಂಟೆಗೆ ಆಫೀಸ್ಗೆ ಹೋಗ್ತೀವಿ, 5 ಗಂಟೆ ಎಕ್ಸಿಟ್ ಆಗ್ತಾ ಇರ್ತೀವಿ. ಎಷ್ಟು ಅವರ್ ಆಗಿದೆ ಇಲ್ಲಿ? 11, 12, 1, 2, 3, 4, 5, 7 ಅವರ್. ಅದರಲ್ಲಿ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಲಂಚ್ ಬ್ರೇಕ್, 6 ಗಂಟೆ. ಹಾಗಾದ್ರೆ ಇನ್ನೂ 1.5 ಗಂಟೆ ವರ್ಕ್ ಮಾಡ್ತಾ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಎಂಪ್ಲಾಯಿಗಳು ಏನು ಬೃಹತ್ ಸಾಧನೆಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. 8 ಅವರ್ ವರ್ಕ್ ಮಿನಿಮಮ್ ಮಾಡಲೇಬೇಕು. ಮಾಡಿದಾಗ ಮಾತ್ರ ಆತ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈಗ ನೋಡಿದ್ರಿ ಟೈಮ್ ಟೇಬಲ್ನ, ಶಾಕ್ ಆಗ್ತಾ ಇದೆ. ನಮಗೆ ಬದುಕೋದಕ್ಕೆ ಟೈಮ್ ಇಲ್ಲ. ವಿ ಹ್ಯಾವ್ ನೋ ಎನಫ್ ಟೈಮ್ ಟು ಲೀವ್. ಚೆನ್ನಾಗಿ ಬದುಕಬೇಕು ಅಂತ ಅಂದರೆ ಇನ್ನೂ ಅಲ್ಲಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು, ಅದು ಇದು ತುಂಬ ಬೇಕು. ಟ್ರಾವೆಲ್ ಬೇಕು, ಟೂರ್ ಬೇಕು, ಟ್ರಿಪ್ ಬೇಕು, ಎಲ್ಲ ಬೇಕು. ಲೈಫ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ. ದೆನ್ ವೇರ್ ಈಸ್ ದ ಟೈಮ್ ಟು ವೇಸ್ಟ್? ಟೈಮ್ ವೇಸ್ಟ್ ಮಾಡೋಕ್ಕೆ ಎಲ್ಲಿ ಟೈಮ್ ಇದೆ? ತುಂಬ ಹುಡುಗರು, ಯುವಕ ಯುವತಿಯರು, ಆಂಟಿ ಅಂಕಲ್ಗಳು ಟೈಮ್ ಪಾಸ್ ಆಗ್ತಿಲ್ಲ ಅಂತ ಇರ್ತಾರೆ. ಎಂಥ ದುರಂತ ಅಂತಂದ್ರೆ ಅದಕ್ಕಿಂತ ಕೆಟ್ಟ ಪದ ಲೈಫಲ್ಲಿ ಇನ್ನೊಂದಲ್ಲ. ಟೈಮ್ ಪಾಸ್ ಮಾಡೋಕ್ಕಲ್ಲ ಇರೋದು, ಟೈಮ್ ಟು ಲಿವ್. ಬದುಕೋಕ್ಕಾಗಿರೋದು ಬದುಕೋಣ. ಟೈಮ್ ಪಾಸ್ ಮಾಡೋದು, ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ಆರ್ಡಿನರಿ ಏನು ನಮ್ಮದು ಹಸು ಎಮ್ಮೆ ತೋರಿಸಿದೆ ಅವಕ್ಕಿಂತ ಕಚ್ಚಡವಾದ ಬದುಕಾಗತ್ತೆ. ಅವಾದರೂ ಒಂದು ಕುಟುಂಬನ ಸಲ್ತಾ ಇದ್ದಾವೆ, ನಾವು ಡಿಪೆಂಡೆಂಟಾಗಿ ಬದುಕಬೇಕಾಗತ್ತೆ. ಸ್ನೇಹಿತರೆ, ಅವಾಯ್ಡ್ 6C. ಟೈಮ್ ಎಲ್ಲ ಹೇಳಿದ್ರಿ ಸರ್, ಮತ್ತು ಏನು ಮಾಡಬೇಕು? ಚಾಟ್ ಮಾಡೋದು, ಸುಮ್ಮನೆ ಒಣ ಹರಟೆ ಹೊಡೆಯೋದು, ಚಾಟು ಮೆಸೇಜ್ಗಳ ಮೂಲಕ ಚಾಟ್ ಮಾಡೋದು, ಇದ್ರ ಮೂಲಕ ಟೈಮ್ ವೇಸ್ಟ್ ಆಗ್ತಾಯಿದೆ. ಸಿನಿಮಾಗಳು, ಸೀರಿಯಲ್ಗಳು ಬಿಗ್ಗೆಸ್ಟ್ ಕಿಲ್ಲಿಂಗ್ ಟೈಮ್. ಎಷ್ಟು ಕಿಲ್ ಮಾಡ್ತವೆ ಅಂತಂದರೆ ಸುಮ್ಮನೆ ಇದನ್ನು ಹೇಳೋದಕ್ಕೋಸ್ಕರ ಗೂಗಲ್ ಬ್ರೌಸ್ ಮಾಡಿದೆ ನಾವು. ಸೀರಿಯಲ್ಗಳು ಮುಗಿಯೋದೇ ಇಲ್ಲ ಅಂತ ನಿಮಗೆ ಹೇಳಬೇಕು ಅಂತ. 1000 ಎಪಿಸೋಡ್ ಕ್ರಾಸ್ಡ್ ಸೀರಿಯಲ್ಸ್ ಅಂತ.
ಲಿಸ್ಟೇ ಬರ್ತಾ ಇದೆ ಅಲ್ಲಿ. ಅಗ್ನಿ ಸಾಕ್ಷಿ, ಲಕ್ಷ್ಮೀ ಬಾರಮ್ಮ, ಅದು ಇದು ಜೊತೆಯಲ್ಲಿನೂ ಬಂತೆ. 1000 ಎಪಿಸೋಡ್ಸ್ ಅಂದರೆ ಹತ್ತತ್ರ 3 ವರ್ಷ ಆದರೂ ಮುಗಿಯಲ್ಲ ಅವು. ನಿಮಗೆ ಯಾವಾಗ ರಿಸಲ್ಟ್ ಸಿಗಬೇಕು? ನಾಯಕಿ ಮೀಟ್ ಆಗೋದಕ್ಕೆ 2 ವರ್ಷ ಬೇಕಾಗತ್ತೆ. 2 ವರ್ಷದಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರತ್ತೆ. ನೀವು ಸೀರಿಯಲ್ ನೋಡ್ತಾ ಕೂತ್ಕೊಂಡಿರ್ತೀರ. ಕ್ರಿಕೆಟ್ ಮ್ಯಾಚ್, ದರಿದ್ರವಾದ ಟೀಮ್ ಜೊತೆ ಭಾರತ ತಂಡ ಮ್ಯಾಚ್ ಆಡ್ತಾ ಇದೆ ಅಂದರೆ ಆ ಮ್ಯಾಚ್ ವಿನ್ ಗ್ಯಾರಂಟಿನೇ. ಆದರೂ ನೀವು ಬಾಯಿ ತರ್ಕೊಂಡು ಕೂತ್ಕೊಂಡಿರ್ತೀರ, ಕ್ಯಾಚ್ ಹಿಡಿದ್ನೋ ಬಿಟ್ನೋ ಅಂತ. ಕ್ಯಾಚ್ ಹಿಡಿದ ಕೂಡಲೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ. ನನಗೆ ಆಶ್ಚರ್ಯ ಆಗುತ್ತೆ, ಯಾರೋ ಹೊಡೆದ ಬಾಲನ್ನು ಯಾರೋ ಕ್ಯಾಚ್ ಹಿಡಿದ್ರೆ ನೀವು ಸೆಲೆಬ್ರೇಟ್ ಮಾಡ್ತಾ ಇರ್ತೀರ. ನಿಮ್ಮ ಲೈಫಲ್ಲಿ ಏನು ಸೆಲೆಬ್ರೇಷನ್ ಆಯಿತು? ಈವನ್ ಧೋನಿ ನಿಮಗೆ ಗೊತ್ತಿರ್ಬೋದು, ಧೋನಿಯವರಿಗೆ ನೀವು ಗೊತ್ತಿಲ್ಲ. ಶಾರುಖ್ ಖಾನ್ ನಿಮಗೆ ಗೊತ್ತಿರ್ಬೋದು, ಶಾರುಖ್ ಖಾನ್ಗೆ ನೀವು ಗೊತ್ತಿಲ್ಲ. ಅವ್ರು ನಿಮ್ಮಂಥ ಒಬ್ಬ ಜೀವಿ ಇದ್ದಾನೆ ಅಂತಲೇ ಗೊತ್ತಿಲ್ಲದ ನಾವು ಅವರನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಾವು ಏನೂ ಆಗದೆ ಉಳ್ಕೋತಾ ಇದ್ದೀವಿ. ದಟ್ಸ್ ವೈ ಈ ಕ್ರಿಕೆಟು ಅದು ಇದು ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಮಾಡಿ. ನೀವು ಮುಂದೆ ಜಾಬ್ ಸಿಕ್ತು, ಸೆಟ್ಲ್ ಆದ್ರಿ, ಆನಂತರ ಎಂಟರ್ಟೈನ್ಮೆಂಟ್ ಟೈಮ್ ಇದೆ, ಅಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಆಲ್ಟರ್ನೇಟ್ ಮಾಡ್ಕೊಂಡು 2 ಗಂಟೆ 3 ಗಂಟೆ ಮಾಡ್ಕೊಂಡು ನೋಡ್ರಿ. ದಿಸ್ ಟೈಮ್ ನಾಟ್ ಫಾರ್ ಚಾಟ್, ಸಿನಿಮಾ, ಕ್ರಿಕೆಟ್, ಸೆಲ್ ಫೋನ್ ಅಂತ ಯಾಕೆ ಹಾಕ್ಕೊಂಡಿದೆ ಅಂದರೆ ದಟ್ ಈಸ್ ಮಾಯಾಜಾಲ. ಎವ್ರಿಥಿಂಗ್ ಈಸ್ ದೇರ್. ನೀವು ಅಲ್ಲಿ ಹೋದರೆ ಏನೇನು ಮಾಡ್ತೀರೇ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬೋದು. ನಾನು ಚಾಟ್, ಸಿನಿಮಾ ಬಿಡ್ರಿ ಅಂದರೆ ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೀರಾ, ಸೋಷಿಯಲ್ ಮೀಡಿಯಾ ಬಿಡ್ರಿ ಅಂದರೆ ಗೇಮ್ಸ್ಗೆ ಹೋಗ್ತೀರಾ. ಸೆಲ್ ಫೋನನ್ನು ಕೂಡ ರಿಸ್ಟ್ರಿಕ್ಟೆಡ್ ಯೂಸ್. ಸೆಲ್ ಫೋನಲ್ಲಿ ಇಟ್ಸ್ ಎ ಆಟಮಿಕ್ ಪವರ್ ಇದ್ದಂಗೆ ಅದು. ಅದನ್ನು ಬಾಂಬಾಗೂ ಬಳಸ್ಬೋದು, ನಾಶ ಆಗೋದಕ್ಕೆ, ಪವರ್ ಆಗು ಬಳಸ್ಬೋದು, ಬೆಳಗೋದಕ್ಕೆ. ಸೆಲ್ ಫೋನ್ ಕಡಿಮೆ ಯೂಸ್ ಮಾಡಿ. ಕಂಪ್ಯಾರಿಸನ್, ಕಾಂಪಿಟೇಷನ್, ಯಾರಿಗೋ ಕಂಪೇರ್ ಮಾಡಿಕೊಂಡು ಅವ್ರು ಹಾಗಾಗ್ತಿದ್ದಾರೆ, ಇವ್ರು ಹಾಗಾಗ್ತಿದ್ದಾರೆ, ನೆಗೆಟಿವ್ ಎನರ್ಜಿ. ಕಾಂಪಿಟೇಷನ್ ಮಾಡ್ತೀವಿ ಅಂದರೂ ನೆಗೆಟಿವ್ ಎನರ್ಜಿ. ನೀವು ನಿಮ್ಮೊಳಗೆ ಕಾಂಪಿಟೇಷನ್ ಮಾಡಿಕೊಂಡು ಗೆಲ್ಲೋ ಪ್ರಯತ್ನ ಮಾಡಿರಿ. ಡೂ ಇಟ್ ನೌ, ಈಗಲೇ ಮಾಡಬೇಕು. ಇಷ್ಟೆಲ್ಲ ಹೇಳಿದ್ಮೇಲೆ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ ಮಂಜುನಾಥ್. ಸಿಂಪ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅಷ್ಟೆಲ್ಲ ಹೇಳಬೇಕಾದ್ರೆ ಅರ್ಜುನ ಅಕ್ಕಪಕ್ಕದವರಿಗೆಲ್ಲ ಕರೆದು ಈ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ನೋಡ್ರಿ, ವಾ ಅಂದಿದ್ರೆ ಅರ್ಜುನ ಪರಿವರ್ತನೆ ಆಗ್ತಿರ್ಲಿಲ್ಲ, ಅರ್ಜುನನಿಂದ ಒಂದು ಯುದ್ಧ ನಡೀತಿರ್ಲಿಲ್ಲ, ದುಷ್ಟ ಸಂಹಾರ ಆಗ್ತಾನೆ ಇರಲಿಲ್ಲ. ವಾ ಅನ್ನೋ ಟೈಮ್ ಅಲ್ಲ ಇದು. ನಮ್ಮ ಮಾತು ನೀವು ನಮ್ಮ ವಾವ್ ಲೈಕ್ ಕಾಮೆಂಟ್ಗಾಗಿ ಮಾಡಬೇಕಾಗಿಲ್ಲ. ಪರಿವರ್ತನೆ ಸ್ಟಾರ್ಟ್ ಆಗಲಿ. ಇಷ್ಟೆಲ್ಲ ಹೇಳ್ತಿದ್ದಾಗ ನೀವೇನು ಹೇಳ್ತೀರಿ? ಐ ಹ್ಯಾವ್ ಸೆಟಲ್ ಡೌನ್ ಇನ್ 10 years ಸರ್, ಇನ್ನೊಂದು 5 ವರ್ಷ 10 ವರ್ಷದಲ್ಲಿ ಸೆಟ್ಲ್ ಆಗಿಬಿಡ್ತೀನಿ. ಸೆಟ್ಲ್ ಆದಮೇಲೆ ನೀವು ಹೇಳಿದ್ದೆಲ್ಲ ಪ್ಲ್ಯಾನಿಂಗನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರ್ತೀನಿ. ನೀವೇನು ಬೆಳಿಗ್ಗೆ ವ್ಯಾಯಾಮ ಮಾಡ್ತೀರಾ? ನಾನು ಸೆಟ್ಲ್ ಆದಮೇಲೆ ಮಾಡ್ತೀನಿ. ನೀವು ಸರಿಯಾಗಿ ತಿನ್ನಿರಿ ಅಂದ್ರಲ್ಲ, ನಾನು ಸೆಟ್ಲ್ ಆದಮೇಲೆ ಮಾಡ್ತೀನಿ. ಯಾವಾಗ ಸೆಟ್ಲ್ ಆಗ್ತೀರಾ? 20 ವರ್ಷ ಆಯ್ತು ನನಗೆ ಗೌರ್ಮೆಂಟ್ ಸ್ಯಾಲ್ರಿ ಬರೋಕೆ ಹಿಡಿದು. ಐ ಫೀಲ್ ಇವತ್ತು ನಾನು ಸೆಟ್ಲ್ ಆಗಿದ್ದೀನಿ ಅನ್ನೋ ನಂಬಿಕೆ ಇಲ್ಲ. 60 ವರ್ಷ ಆದ ವ್ಯಕ್ತಿ ಹೋಗಿ ಕೇಳ್ರಿ, ನಾನು ಪೆನ್ಷನ್ ಬಂದಮೇಲೆ ಸೆಟ್ಲ್ ಆಗ್ತೀನಿ ಅಂತ. 60 ವರ್ಷ ಆದವರು ಪೆನ್ಷನ್ ಬಂದಮೇಲೆ ಸೆಟ್ಲ್ ಆಗ್ತೀವಿ ಅಂದರೆ ಅವ್ರು ಪೆನ್ಷನ್ ಬಂತು, ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಮನೆ ಇನ್ಕಂಪ್ಲೀಟ್ ಆಗುತ್ತೆ, ಅವಾಗ ಮತ್ತೆ ಸಾಲ ಮಾಡೋ ಸ್ಥಿತಿ ಇರ್ತಾರೆ. ಆ ಸಾಲ ತೀರ್ದ್ಮೇಲೆ ಸೆಟ್ಲ್ ಆಗ್ತೀನಿ ಅಂತಾರೆ. ಕೊನೆಗೊಂದಿನ ಅವ್ರ ಮಗ ಮನೇನ ಮಾರಿ ಸಾಲ ತೀರ್ಸೋ ಪರಿಸ್ಥಿತಿ ಬರುತ್ತೆ. ನೀವು ಸೆಟ್ಲ್ ಆಗ್ತೀವಿ ಅನ್ನೋದು ಇಂಪಾಸಿಬಲ್. ಮನುಷ್ಯ ಸೆಟ್ಲ್ ಆಗೋದಕ್ಕೆ ಬಂದಿರೋದಲ್ಲ. ಇಟ್ಸ್ ಅ ಜರ್ನಿ. ಮೂವ್ ಆನ್ ಹೋಗ್ತಾನೆ ಇರಬೇಕು. ಹಾಗೆ ಹೋಗ್ತಾ ಇದ್ದಾಗ ಮಾತ್ರ ಸಕ್ಸಸ್ ಬರುತ್ತೆ. ಇವತ್ತೇ ಸ್ಟಾರ್ಟ್ ಮಾಡಬೇಕು. ನಾನು 1 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ನಂದು ಎಕ್ಸಾಮ್ಸ್ ಇದೆ, ಈಗ ಸೆಮಿಸ್ಟರ್ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನೀವು ಹೇಳಿದ್ದೆಲ್ಲ ಅಪ್ಲೈ ಮಾಡ್ತೀನಿ. ದಿಸ್ ಈಸ್ ಆಲ್ಸೋ 10 ವರ್ಷದ ಮುಂದೆ ಸೆಟ್ಲ್ ಆದಮೇಲೆ ಮಾಡ್ತೀವಿ ಅಂತಲ್ಲ, ಅವನ ಮಾತೆ. ನಾಳೆಯಿಂದನೇ ಸ್ಟಾರ್ಟ್ ಆಗಬೇಕು, ಇಲ್ಲ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗಬೇಕು. ದಟ್ ಈಸ್ ಡೂ ಇಟ್ ನೌ. ಅದು ಮಾಡಿದಾಗ ಮಾತ್ರ ಸಕ್ಸಸ್ ಬರುತ್ತೆ. ಬಾರ್ನ್ ಟು ವಿನ್ ಅನ್ನೋದ್ರೆ ಸುಮ್ಮನೆ ಧ್ಯೇಯವಾಕ್ಯ, ಟೈಟಲ್ಲು, ಗೋಲ್ಡನ್ ವರ್ಡ್ಸ್ ಅಲ್ಲ ಅದು. ಬಾರ್ನ್ ಟು ವಿನ್ ಅಂದರೆ ಅಡ್ಯಾಪ್ಟ್ ಅವರ್ ಸೆಲ್ಫ್. ಸರ್ ಇಷ್ಟೆಲ್ಲ ಮಾತಾಡ್ತೀರ, ನೀವೇನು ಮಾತಾಡೋ ಅರ್ಹತೆ ಇದೆ ಅಂದರೆ, ಒಬ್ಬ ಸಾಮಾನ್ಯ ರೈತ ಕುಟುಂಬದ ಹುಡುಗ, ಏನು ರೈತರು ಬಳಸ್ತಾರೆ ಎಲ್ಲ ಇಕ್ವಿಪ್ಮೆಂಟು ಆಪ್ರೇಟ್ ಮಾಡೋಕ್ಕೆ ಬಲ್ಲಂತ ಒಂದು ಪ್ರಖ್ಯಾತ ರೈತ ಕುಟುಂಬದ ಮಗ, ನಾನೂ ಬಳಸುವಷ್ಟು ಸ್ಕಿಲ್ಡ್ ಆಗಿರುವಂಥ ವ್ಯಕ್ತಿ, ಆ ಬದುಕಿಂದ ಟ್ರಾನ್ಸ್ಫಾರ್ಮೇಷನ್ ಪಡ್ಕೊಂಡು ಪೊಲೀಸ್ ಆಗಿ, ಟೀಚರ್ ಆಗಿ, ಪ್ರೊಫೆಸರ್ ಆಗಿ, ಅಷ್ಟೇ ಲೈಫ್ ಸಾಲಲ್ಲ ಅಂತ ಇವತ್ತು ನಿಮ್ಮ ಜೊತೆ ನಿಂತು ಮಾತಾಡ್ತಾ ಇದ್ದೀನಿ. ಲಕ್ಷಾಂತರ ಜನ ನೋಡ್ತಾ ಇದ್ದೀರಾ. ಹಾಗಾದರೆ ನಾನು ವಿನ್ ಆಗಿದ್ದೀನೋ ಇಲ್ವೋ? ನನ್ನ ಡೆತ್ ನೋಟಿಸ್ ಆಗುತ್ತೋ ಇಲ್ವೋ? ದಟ್ಸ್ ವೈ ನಾನೇನೋ ಸ್ವಲ್ಪ ಬದಲಾಗಿದ್ದೀನಿ. ನನ್ನ ಲೈಫೇ ಅಲ್ಲ. ಐ ಸಿ ಜಾಕ್ಮಾ, ಐ ಸಿ ಸ್ಟೀವ್ ಜಾಬ್ಸ್, ಆರ್ನಾಲ್ಡ್, ಮೋದಿಯವರು, ರಾಹುಲ್ ಗಾಂಧಿಯವರು, ಮಮತಾ ಬ್ಯಾನರ್ಜಿ, ಇಂಥವರೆಲ್ಲ ನೋಡ್ತಾ ಇರ್ತೀವಲ್ಲ, ಎಷ್ಟು ಎನರ್ಜಿ, ಎಷ್ಟು ಎಂಥೂಸಿಯಾಸಮ್. ನಮ್ಮ ಹುಡುಗರು 19ರ ಏಜಲ್ಲಿ 90ರ ವೃದ್ಧರಂತೆ ಬೆನ್ನು ಬಾಗಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕೂತಿದ್ದೀರಲ್ಲ, ದುರಂತ ಇದು. ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಬಾಯ್.